ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬರೋ ಸ್ವಲ್ಪ ಲೇಟ್ ಆಯಿತು. ಇರಲಿ ಸರ್, ಪರವಾಗಿಲ್ಲ. ಎಷ್ಟೇ ಆಗಲಿ ಕಾಯೋ ಪೊಸಿಷನಲ್ಲಿ ಇದ್ದೀವಿ ನಾವು. ನೀವು ಎಷ್ಟು ಕಾಯಿಸಿದ್ರು ಏನೂ ಮಾಡೋಕ್ಕಾಗಲ್ಲ. ಹಳೆ ವಿಚಾರ ಎಲ್ಲ ಯಾಕೆ ಬಿಟ್ಟಾಕಿ, ನಿಮ್ಗೆ ಕರ್ಸಿದ ಉದ್ದೇಶ ಗೊತ್ತಲ್ಲ, ಕೊಲಾಟ್ರಲ್ಗಿಂತ ನಾವು ಹಳೆ ಪ್ರಾಪರ್ಟೀಸ್ ಏನು ಕೊಟ್ಟಿದ್ವಿ ಅದ್ರ ಬದಲಾಗಿ ಬೇರೆ ಪ್ರಾಪರ್ಟೀಸ್ನ ಸ್ವಾಪ್ ಮಾಡೋಣ ಅಂತ. ಪೇಪರ್ಸ್ ಎಲ್ಲ ರೆಡಿ ಇದೆ ಸುನಿಲ್. ಬಾಸ್, ಹಾಂ, ಒಂದು ನಿಮಿಷ ಸರ್. ಯಾಕೋ, ಏನಾಯ್ತು? ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಪ್ರಾಬ್ಲಮ್ ಆಗಿದೆ ಬಾಸ್, ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ? ಏನು ಎಡವಟ್ ಆಗ್ಬಾರ್ದು ಅಂತ ಹೇಳಿದೆ ತಾನೆ? ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗಲ್ವಾ ನಿನಗೆ? ಕತ್ತಕಾಯ್ತಿದ್ದ ನೀನು? ನೆಟ್ಟಿ ಕೆಲಸ ಮಾಡೋಕ್ಕಾದ್ಮೇಲೆ ಏನು ಕೊಪ್ಕೋತ್ಯೋ? ಏನು ಆಗಿದೆ? ಬಾಯ್ ಬಿಟ್ಟು ಮಾತಾಡೋ. ಪೇಪರ್ ರೆಡಿ ಆಗಿಲ್ವಾ? ಬ್ಯಾಂಕ್ ಅವ್ರು ಬಂದು ಕೂತಿಯಾರಲ್ಲ ಇಲ್ಲಿ, ಅವ್ರು ಕೇಳಿ ಏನಂತ ಉತ್ತರ ಕೊಟ್ಟೆ? ಅದು ಬಾಸ್, ಪೇಪರ್ಸ್ ರೆಡಿ ಇದೆ, ಆದರೆ ರೆಡಿ ಇದೆ ಅಂತ ಕೊಡಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ಏನು ಮಿಸ್ಟೇಕ್ ಆಗಿದೆ? ಬಾಸ್, ಅದು ನಮ್ಮಿಂದಾಗಿರೋ ಮಿಸ್ಟೇಕ್ ಅಲ್ಲ, ನಿಮ್ಮಿಂದಾಗಿರೋ ಮಿಸ್ಟೇಕು. ನನ್ನಿಂದ ಮಿಸ್ಟೇಕ್ ಆಗಿದೆಯಾ? ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ? ಕರೆಕ್ಟಾಗಿ ಬಿಡ್ಸಲ್ಲ, ಟೆನ್ಷನ್ ಆಗ್ತಿದೆ ನನಗೆ. ಇದೇನು ಬಾಸ್ ಈ ಥರ ಮಾಡ್ಕೊಂಡಿದ್ದೀರಲ್ಲ? ಲೆಫ್ಟ್ ಸೈಡ್ ತಮ್ಮ ಇಂಪ್ರೆಷನ್ ತೊಗೊಂಡು ಬರೋದು ಬಿಟ್ಟು ರೈಟ್ ಸೈಡ್ ತಂದಿದ್ದೀರಲ್ಲ. ಇದನ್ನೇನಾದರೂ ಬ್ಯಾಂಕ್ ಅವ್ರಿಗೆ ಸಬ್ಮಿಟ್ ಮಾಡಿದೆ ಆದರೆ ಸರಿಯಾಗಿ ತಗೊಳಕೋಗ್ಬಿಡ್ತೀವಿ. ಆಮೇಲೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ ಆಗ್ಬಿಡುತ್ತೆ ಬಾಸ್. ಆ ಥರ ಮಾಡಿದ್ದೀನ? ಶಿಟ್, ಆ ಟೈಮಲ್ಲಿ ನನಗೆ ಇದೆಲ್ಲ ಒಳ್ಳಿಲ್ವಲ್ಲೋ? ಎಡವಟ್ ಮಾಡ್ಕೊಂಡ್ಬಿಟ್ಟಲ್ಲೋ? ಏನೋ ಮಾಡೋದೀಗ? ಕೈಗೆ ಬಂತು ಬಾಯಿಗೆ ಬಂದಿಲ್ಲ ನಂಗೆ ಆಗೋಯ್ತಲ್ಲೋ. ಇದನ್ನೆಲ್ಲ ಅವ್ರು ಒಪ್ಪಲ್ಲ ಬಾಸ್. ಹಾಗಂತ ಸುಮ್ಮನೆನೂ ಹೋಗಲ್ಲ, ಫ್ರಾಡ್ ಅಂತ ಕನ್ಸಿಡರ್ ಆಗುತ್ತೆ. ಆಮೇಲೆ ಲೀಗಲ್ ಆಕ್ಷನ್ ಫೇಸ್ ಮಾಡಬೇಕಾಗತ್ತೆ. ಆಮೇಲೆ ಅದರಿಂದ ಆಚೆ ಬರೋದು ತುಂಬಾನೇ ಕಷ್ಟ ಆಗುತ್ತೆ ಬಾಸ್. ಈ ವಿಷಯದಲ್ಲೆಲ್ಲ ನಮ್ಮ ಕಾನೂನು ತುಂಬಾನೇ ಸ್ಟ್ರಿಕ್ಟ್ ಇದೆ, ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮೊದಲೇ ಬ್ಯಾಂಕ್ ಅವ್ರು ನಿಮ್ಮ ಮೇಲೆ ಗರಂ ಆಗಿದ್ದಾರೆ, ಗುರ್ರ ಅಂತವ್ರೆ. ಇದ್ರ ಜೊತೆಗೆ ನೀವು ಫ್ರಾಡ್ ಮಾಡಿದ್ದೀರಾ ಅಂತ ಗೊತ್ತಾದ್ರೆ ಕೋರ್ಟು ಕೇಸು ಅಂತ ಹೋಗ್ತಾರೆ. ಆಮೇಲೆ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಬಾಸ್. ಸ್ವಲ್ಪ ತಡ ಆದರೂ ಓಕೆ ಬಾಸ್, ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ದುಡ್ಕಕ್ಕೆ ಹೋಗ್ಬೇಡಿ, ಅವಸರ ಮಾಡಬೇಡಿ. ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದು. ಸದ್ಯಕ್ಕೆ ಈಗ ಪೇಪರ್ಸ್ ಕೊಡಿ. ಏನೋ ಮಾಡಿಸ್ತಾನೆ ಈಗ, ನನಗೆ ತಲೆ ಓಡ್ತಿಲ್ಲ ಕಣೋ. ಅದಕ್ಕೆ ಯಾಕೆ ಬಾಸ್ ಟೆನ್ಷನ್ ಆಗ್ತೀರಾ? ಅಜ್ಜಿ ಹತ್ರ ಹೋಗಿ ಎಡ್ಗೈಯಿಂದ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಬಂದರೆ ಆಯಿತು, ಆಮೇಲೆ ಸಬ್ಮಿಟ್ ಮಾಡೋಣ. ಎಲ್ಲ ನಿಮಗೆ ಸಿಗುತ್ತೆ, ಸಿಗದೆ ಎಲ್ಲೋಗುತ್ತೆ. ಇವಾಗ ಎಲ್ಲ ಅಜ್ಜಿ ಹೆಸರಲ್ಲೇ ಇರ್ಬೋದು, ಬಟ್ ಅದ್ರ ಮೇಲೆ ಬರ್ದಿರೋದು ನಿಮ್ಮ ಹೆಸರು ಬಾಸ್. ಅಂದಮೇಲೆ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇವಾಗ ಟೆನ್ಷನ್ ಮಾಡ್ಕೋಬೇಡಿ. ಈಗ ಬ್ಯಾಂಕ್ನವ್ರಿಗೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ ಅಷ್ಟೇ. ಹೇ, ಸೂಪರ್ ಅಡ್ವೈಸ್ ಕಣೋ ಇದು. ನನ್ನ ತಲೆಗೆ ಉಳಿಯೇ ಇಲ್ಲ. ಸೂಪರ್ ಸರ್, ನಿನಗೆ ಕೆಲಸ ತೊಗೊಂಡಿದ್ದಕ್ಕೆ ಸಾಕಾಯ್ತು. ಅಯ್ಯೋ, ಇಷ್ಟೊಂದೆಲ್ಲ ಹೊಗಳುಬೇಡಿ ಬಾಸ್, ಒಂಥರ ಆಗತ್ತೆ. ಇದು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಡ್ಯೂಟಿ ಆಗಿದ್ದು ಕರೆಕ್ಟ್ ಟೈಮಿಗೆ ಐಡಿಯಾ ಕೊಟ್ಟಿದ್ಯಲ್ಲಪ್ಪ. ನನ್ನ ತಲೆನೇ ಓಡ್ತಾ ಇರಲಿಲ್ಲ, ಅದಕ್ಕೆ ಹೊಗಳ್ತಾ ಇದ್ದೀನಿ. ಗುಡ್, ಕೀಪ್ ಇಟ್ ಅಪ್. ಇನ್ನೊಂದು ಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೋದು. ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ಇರು. ಅಜ್ಜಿ, ನೀವು ಇಷ್ಟೊತ್ತಲ್ಲಿ ಯಾಕೇನಾಯ್ತು? ನೋಡಪ್ಪ, ನಾನು ಎಷ್ಟು ಹೇಳಿದೆ ಗುಂಡು, ಅಮ್ಮ ನನ್ನ ಮಾತೆ ಕೇಳಿಲ್ಲ. ಬರಲೇಬೇಕು ಅಂದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಅಲ್ಲ, ಹೇಳಿದ್ರೆ ನಾನೇ ಬರ್ತಾ ಇದ್ದೆ. ನೀವ್ಯಾಕೆ ಬರಕ್ಕೆ ಹೋದ್ರೆ ಇಷ್ಟೊತ್ತಲ್ಲಿ? ಯಾಕೋ ಗೊತ್ತಿಲ್ಲ ಕಣೋ, ನಿದ್ದೆನೇ ಬರಲಿಲ್ಲ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನೋ ನನ್ನ ಆಸೆಗೋಸ್ಕರ ನೀವು ಉಳ್ಕೊಳ್ಳಿ ಅಂದೆ, ನೀವು ಉಳ್ಕೊಂಡ್ರಿ. ಪಾಪ ನಿಮಗೆ ಏನೇನು ಕೆಲಸ ಇತ್ತು, ತೊಂದರೆ ಏನೂ ಇಲ್ಲ ತಾನೆ? ಇಲ್ಲ.
ಏನು ನೋಡ್ತಾ ಇದ್ದೀರಾ ಅಜ್ಜಿ? ಯಾಕೋ ಇಲ್ಲ ಕಣೋ, ರೂಮು ಚೆನ್ನಾಗಿದೆಯೋ ಏನಾದ್ರು ತೊಂದರೆ ಆಗಿದೆಯೋ ನೋಡೋಣ ಅಂತ ನೋಡಿದೆ ಅಷ್ಟೇ. ನಿಮ್ಗೇನು ತೊಂದರೆ ಆಗಿಲ್ಲಲ್ಲ? ಪರವಾಗಿಲ್ವಾ? ಹಾಂ, ಚೆನ್ನಾಗಿದೆ. ಬನ್ನಿ ಒಳಗೆ ಬನ್ನಿ. ಇಲ್ಲ ಬೇಡ, ನೀವು ಮಲ್ಕೊಳ್ಳಿ, ನಾವು ಹೋಗ್ತೀವಿ. ಹಾಂ, ನಾನು ಬರ್ತೀನಿ. ಬೇಡ ಭಾಗ್ಯ ಇದ್ದಾಳಲ್ಲ, ಭಾಗ್ಯ. ನಾನು ಕರ್ಕೊಂಡು ಹೋಗ್ತೀನಿ. ಸರಿ. ಬಾಗ್ಲ ಮಲ್ಕೊ. ಹೋಗೋಣಮ್ಮ. ಹಾಂ. ಏಯ್ ನಿಲ್ಸ, ಯಾಕಷ್ಟು ಕಷ್ಟಪಡ್ತಿದ್ಯಾ? ನನಗೇನಾಗಿದೆ ದಾಡಿ, ಇನ್ನೂ ಗಟ್ಟಿಯಾಗಿದ್ದೀನಿ ಕಣೆ. ನಡೀರಿ, ನಡಿ. ನಾನು ಕೆಳಗಡೆ ಮಲಗಿದ್ದಿದ್ದು ಅಜ್ಜಿಗೇನು ಗೊತ್ತಾಗಲಿಲ್ಲ ಅಲ್ಲ? ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ, ಇಲ್ಲ ಅಂದ್ರೆ ಆಗ್ಲೇ ಪ್ರಶ್ನೆ ಮಾಡಿರೋರು. ಅಮ್ಮ ಹೇಳಿದ ನಿಜ ಭೂಮಿಕಾ. ಅಜ್ಜಿಗೆ ನಮ್ಮಿಬ್ಬರ ನಡುವೆ ಏನೋ ಸರಿ ಇಲ್ಲ, ಏನೋ ಗಲಾಟೆ ಆಗಿರಬೇಕು ಅಂತ ಅನುಮಾನ ಬಂದಿರಬೇಕು. ಅದಕ್ಕೆ ಟೆಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಅನ್ಸುತ್ತೆ. ನೀವು ಗಮನಿಸಿದ್ರ? ಅವ್ರ ಕಣ್ಣೆಲ್ಲ ರೂಮ್ ಒಳಗಡೆನೇ ಇತ್ತು. ಅಜ್ಜಿಗೊಂದ್ಸಲ ಡೌಟ್ ಬಂದರೆ ಈಸಿಯಾಗಿ ಕ್ಲಿಯರ್ ಆಗಲ್ಲ. ಮುಂಚೆನೂ ಹಾಗೆ ನೆನಪಿರ್ಬೇಕು ಅನ್ಸುತ್ತೆ. ಸರಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿರೋ ತನಕ ಅವ್ರ ಎದುರುಗಡೆ ನಾವು ಚೆನ್ನಾಗಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಸರಿಯಾಗಿದೆ ಅಂತ ನಾಟಕ ಮಾಡಲೇಬೇಕು. ಸರಿ, ಗೆಟಿಂಗ್ ಲೇಟ್. ನೀವು ಮಲ್ಕೊಡಿ, ಏನು ನಾನು ಕೂತಿರ್ತೀನಿ ಸ್ವಲ್ಪ ಹೊತ್ತು. ಪರವಾಗಿಲ್ಲ, ನನಗೂ ನಿದ್ದೆ ಬರ್ತಿಲ್ಲ. ಏನು ಮಾತಾಡಬೇಕು ಅಂತಂದ್ರಿ? ಹಾಂ, ಅದೇ ಅಜ್ಜಿನ ಇಲ್ಲಿ ಬಿಟ್ಟರೆ ಎಷ್ಟು ಸರಿ ಅಂತ. ನಾವೆಲ್ಲ ಇದ್ದು ಇಲ್ಲೇ ಇರಬೇಕಂತ, ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಹೇಗಿದ್ರು ನಾವೆಲ್ಲ ಚೆನ್ನಾಗಿದ್ದೀವಿ, ಒಟ್ಟಿಗೆ ಇದ್ದೀವಿ, ಒಂದಾಗಿದ್ದೀವಿ ಅಂತ ಅವ್ರ ಮುಂದೆ ನಾಟಕ ಮಾಡ್ತಾ ಇದ್ದೀವಿ. ಸೊ ಇದೇ ನಾಟಕನ ಮನೇಲೂ ನಾವು ಮುಂದುವರಿಸ್ಬೋದಲ್ಲ ಅಂತ. ಅಂದರೆ ಅಜ್ಜಿ ನಮ್ಮ ಜೊತೆ ಇರ್ಬೋದು, ನಾವು ಹೇಗಿದ್ದೀವೋ ಹಾಗೆ ಇರ್ಬೋದು ಅಂತ. ಅಂದರೆ ಈ ನಾಟಕನ ಹಾಗೆ ಮುಂದುವರಿಸ್ಬೋದ ಅಂತ ಅಜ್ಜಿಗೋಸ್ಕರ.